ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ನೀವು ಯಾವುದಾದ್ರೂ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವಿಚಾರ ಆಗುತ್ತೋ ಇಲ್ವೋ, ಅದು ಯಾವುದಾದ್ರೂ ಆಗಿರಬಹುದು. ಆ ವಿಚಾರ ಒಂದು ವಿಚಾರ ಆಗಿರಬೇಕು. ಸುಮಾರಷ್ಟು ವಿಚಾರಗಳನ್ನ ಇಟ್ಕೊಂಡು ಇದೊಂದು ರೀಡಿಂಗ್ ನೋಡಿದ್ರೆ ರೆಸೊನೇಟ್ ಆಗಲ್ಲ. ಯಾವುದಾದ್ರೂ ಒಂದು ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಚಾರ, ಎಮರ್ಜೆನ್ಸಿ ಅಂತಿರುತ್ತಲ್ಲ, ಆ ವಿಚಾರದ ಬಗ್ಗೆ ತುಂಬಾ ಗೊಂದಲ ಇಟ್ಕೊಂಡು ಆ ವಿಚಾರ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ನಿಮ್ಗಿದ್ರೆ ಇವತ್ತಿನ ರೀಡಿಂಗ್ ಅಲ್ಲಿ ಉತ್ತರ ಸಿಗತ್ತೆ. ಆ ಒಂದು ವಿಚಾರನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ಎರಡು ಕಾರ್ಡ್ಗಳಲ್ಲಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನಂಬುವ ದೈವನ 3 ಬಾರಿ ನೆನ್ಪು ಮಾಡಿಕೊಂಡು ಈ ಒಂದು ಕಾರ್ಡ್ನ ನೀವು ನೋಡ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಇದೊಂದು ಪೇಯ್ಡ್ ಪರ್ಸನಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ಆಗಿ ಯಾರು ತಗೊಳ್ಬೇಕು ಅನ್ಕೊಂಡಿರ್ತೀರಿ, ಪೇ ಮಾಡಿ ಕೇಳಬೇಕಾಗತ್ತೆ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸೊ ಹಂಗಾಗಿ ಕ್ಲಾರಿಫೈ ಮಾಡಿದೆ. ಯಾರೆಲ್ಲ ಫಸ್ಟ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಅಂದ್ಕೊಂಡ ಕೆಲಸ ಆಗತ್ತಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್. ಹಾಗೆ ಒಂದಷ್ಟು ಯೂನಿವರ್ಸಲ್ ಕಡೆಯಿಂದ ನಿಮಗೆ ಏನೆಲ್ಲ ಮೆಸೇಜ್ ಸಿಗ್ತಿದೆ, ಮುಂದೆ ಬರುವ ದಿನಗಳಲ್ಲಿ, ಮುಂದೆ ಬರುವ 3 ತಿಂಗಳುಗಳಲ್ಲಿ ಯಾವ ರೀತಿಯ ಮೆಸೇಜ್ಗಳು ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳಿ, ಅದು ಕೂಡ ಇವತ್ತಿನ ರೀಡಿಂಗಲ್ಲಿ ನಾನು ತೆಗಿತೀನಿ. ನೀವು ಅಂದುಕೊಂಡ ಕೆಲಸ ಆಗತ್ತಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು, ಬಟ್ ಒಂದು ವಿಚಾರ ಆಗಿರ್ಬೇಕಷ್ಟೆ. ಆ ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಗೊಂದಲದಲ್ಲಿ ಇರಬಹುದು, ಆಗತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಇರಬಹುದು. ಸೊ ನಾನು ಒಂದಷ್ಟು ಯೂನಿವರ್ಸ್ ಕಡೆಯಿಂದ ಕೂಡ ನಾನು ಮೆಸೇಜ್ಗಳನ್ನ ತೆಗಿತಾ ಇದ್ದೀನಿ. ಆ ವಿಚಾರ ಆಗತ್ತಾ ಇಲ್ವಾ, ಪ್ರಕೃತಿ ನಿಮ್ಗೆ ಏನು ಸಂದೇಶ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ತಗೊಳ್ಬೇಕು, ಯಾವ ಸಿಹಿ ಸುದ್ದಿ ನಿಮ್ಗೆ ಬರ್ತಾ ಇದೆ, ಈ ಥರದ್ದೆಲ್ಲ ಒಂದು ಕಾರ್ಡ್ಗಳನ್ನು ನಾನು ತೆಗ್ದಿದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವ ಕಾರ್ಡ್ ಇದು ಅಂಥವ್ರಿಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಅಂದುಕೊಂಡ ಕೆಲಸ ಆಗತ್ತಾ, ನೀವು ಅಂದುಕೊಂಡ ಕೆಲಸ ಆಗತ್ತಾ ಇಲ್ವಾ ಅನ್ನುವ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಯೋಚನೆಗಳು ನೀವು ಮಾಡ್ತಾ ಇದ್ದೀರಿ. ಕೆಲವೊಂದು ಸಲ ಆ ವಿಚಾರವಾಗಿ ವಿಪರೀತ ತಲೆ ಕೆಡಿಸ್ಕೊಂಡು ಕೂರೋದಾಗಿರಬಹುದು, ಅದೇ ವಿಚಾರವಾಗಿ ತುಂಬಾ ಗಮನ ಹರಿಸೋದಾಗಿರಬಹುದು. ಬಟ್ ಆದರೆ ಇದರಲ್ಲಿ ಯಾವುದೇ ತರಹದ ಮೂಮೆಂಟ್ ಇರೋದಿಲ್ಲ. ಸೊ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಗೊಂದಷ್ಟು ಕನ್ಫ್ಯೂಷನ್ ಮೈಂಡಿಗೆ ಒಳಗಾಗ್ತಾ ಇದ್ದೀರಿ. ಕೆಲವೊಬ್ಬ ಫ್ರೆಂಡ್ಸ್ ಮಾತಾಗಿರ್ಬೋದು, ಫ್ಯಾಮಿಲಿ ಪರ್ಸನ್ಸ್ಗಳ ಮಾತಾಗಿರ್ಬೋದು, ಅವರ ಮಾತುಗಳನ್ನ ಎಲ್ಲ ಕೇಳಿಕೊಂಡು ನೀವು ತುಂಬಾ ಮೈಂಡ್ ಫ್ಲಕ್ಚುಯೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಬಹುದು. ನೀವು ಅಂದ್ಕೊಂಡಿರುವ ಕೆಲಸ ಆಗತ್ತಾ ಇಲ್ವಾ ಅಂತ ನೋಡೋಕೆ ಹೋದರೆ ಎಸ್ ಆಗತ್ತೆ. ನೀವು ಅಂದ್ಕೊಂಡಿರುವ ಕೆಲಸ ಆದಷ್ಟು ಬೇಗನೆ ಆಗತ್ತೆ. ಇಲ್ಲಿ ರೀಡಿಂಗಲ್ಲಿ ಚಾರಿಯೇಟ್ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ನೀವು ಆ ವಿಚಾರದ ಬಗ್ಗೆ ಒಂಚೂರು ಫೋಕಸ್ ಮಾಡಿದ್ರೆ, ಆ ವಿಚಾರದ ಬಗ್ಗೆ ಗಮನ ಹರಿಸಿದ್ರೆ, ಆ ವಿಚಾರವಾಗಿ ಒಂದಷ್ಟು ಮೂಮೆಂಟ್ಸ್ಗಳನ್ನ ಆ್ಯಕ್ಷನ್ಗಳನ್ನ ನೀವು ತಗೊಂಡ್ರೆ ಆ ಕೆಲಸ ತುಂಬ ಈಸಿಯಾಗಿ ಆಗುತ್ತೆ ಅಂತಲೇ ತೋರಿಸ್ತಾ ಇದೆ. ಕೆಲವೊಂದು ಸಲ ನಿಮ್ಗೇನಾಗುತ್ತೆ, ನೀವೇ ಹೋಪ್ ಕಳ್ಕೊಂಡಿರೋ ಥರ ಇರ್ತೀರಿ, ಆಗಲ್ಲ ಅನಿಸುತ್ತೆ ಅಂತ ಹೇಳಿ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳ್ತೀರಿ. ನಂತರ ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ರೀಡಿಂಗ್ ಯಾರು ನೋಡ್ತಿದ್ರಿ, ತುಂಬ ಎಮೋಷ್ನಲ್ ಆಗಿರುವಂಥ ಪರ್ಸನ್ಸ್ಗಳೇ ಆಗಿರ್ತೀರಿ. ಬೇಗ ಯಾವುದೇ ಕೆಲಸ ಆಗಿರ್ಬೋದು, ತುಂಬಾ ಟೆನ್ಷನ್ಗೊಳಗಾಗ್ತೀರಿ, ತುಂಬಾ ಗಾಬರಿಗೊಳಗಾಗ್ತೀರಿ, ಅದೇ ವಿಚಾರವಾಗಿ ಕೊರಗ್ಬಿಡ್ತೀರಿ. ಯಾರೋ ಒಬ್ಬರು ಬಂದು ಸಮಾಧಾನ ಮಾಡುವ ತನಕ ನಿಮಗೆ ಸಮಾಧಾನ ಸಿಗೋದಿಲ್ಲ. ಅಂಥ ಎಮೋಷ್ನಲ್ ಪರ್ಸನ್ಸ್ಗಳೇ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಸಾಕಷ್ಟು ವಿಚಾರಗಳು ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸಾಕಷ್ಟು ವಿಚಾರಗಳು ಆಗಲ್ವೋ ಆಗತ್ತೋ ಅನ್ನೋ ಯೋಚನೆಯಲ್ಲೂ ಇರ್ತೀರಿ. ಕೆಲವೊಂದು ಸಲ ಬೇರೆಯವರ ಸಲಹೆಯಿಂದನೂ ಕೂಡ ವಿಪರೀತ ಟೆನ್ಷನ್ಗೊಳಗಾಗ್ತೀರಿ.
ನೀವು ಅಂದ್ಕೊಂಡಿರುವ ಕೆಲಸ ಆಗೇ ತೀರುತ್ತೆ, ಆದಷ್ಟು ಬೇಗನೆ ಆಗುತ್ತೆ. ನೀವು ಅಂದ್ಕೊಂಡಿರುವ ಕೆಲಸ ಹಾಗೆ ಆಗುತ್ತೆ ಅನ್ನೋದು ಕೂಡ ಈ ರೀಡಿಂಗ್ ತುಂಬಾ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತ ಹೇಳಬಹುದು. ಸೊ ನಿಮಗೆ ಯೂನಿವರ್ಸಲ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನಾಟ್ ಬರ್ತಾ ಇದೆ, ಅನ್ಸಕ್ಸಸ್ಫುಲ್ ಪ್ಲ್ಯಾನ್ಸ್. ನೀವೇನು ಗೊತ್ತಾ, ಯಾವುದಾದ್ರೂ ಒಂದು ವಿಚಾರವಾಗಿ ಯೋಚನೆ ಮಾಡಿದ್ರೆ ಏನೋ ಒಂದು ಯಾವುದೋ ಒಂದು ಗುರಿನೋ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ವಿಚಾರವಾಗೋ ಅಥವಾ ಯಾವುದೋ ಒಂದು ಕೆಲಸದ ವಿಚಾರವಾಗೋ ಯಾವುದೋ ಒಂದು ಪ್ಲ್ಯಾನ್ಗಳು ಮಾಡ್ತೀರಲ್ವಾ, ತುಂಬ ಕಗ್ಗಂಟು ಆ ಪ್ಲ್ಯಾನ್ನ ಯೋಚನೆ ಮಾಡಬಹುದಷ್ಟೇ, ಅದನ್ನು ಜಾರಿ ತರೋದಕ್ಕೆ ಬರೋದಿಲ್ಲ. ಅನ್ಸಕ್ಸಸ್ಫುಲ್ ಪ್ಲ್ಯಾನ್ಸ್ ಅಂತಲೇ ತೋರಿಸ್ತಾ ಇದೆ, ತುಂಬ ಗಂಟಾಗುತ್ತೆ. ದಯವಿಟ್ಟು ಒಂದಷ್ಟು ಕಾಮಾಗಿ ಏನೇ ಒಂದು ವಿಚಾರವಾಗಿ ಮುಂದೋಡಬೇಕು ಅನ್ನುವಾಗ ನೀವು ಏನು ಮಾಡಬೇಕು, ಒಂದಷ್ಟು ಕುತ್ಕೊಂಡು ಬೇರೆಯವ್ರ ಜೊತೆ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ. ಯಾವುದೇ ಒಂದು ಪ್ಲ್ಯಾನ್ಗಳಲ್ಲಾಗಿರಬಹುದು, ನೀವೇ ಒಬ್ಬರೇ ನಿರ್ಧಾರ ತಗೊಂಡ್ರೆ ಈ ರೀತಿಯೇ ಆಗುತ್ತೆ, ಗಂಟಾಗೋಗುತ್ತೆ. ಸಂಬಂಧಗಳಲ್ಲೂ ಅಷ್ಟೇ, ಯಾವುದೇ ಒಂದು ದೃಢ ನಿರ್ಧಾರಗಳನ್ನ ನೀವು ತಗೊಳ್ಬೇಕು ಅಂತ ಅಂದಾಗ ಬೇರೆಯವರೊಟ್ಟಿಗೆ ಒಂದಷ್ಟು ಶೇರ್ ಮಾಡಿಕೊಂಡು ಒಂದಷ್ಟು ಯೋಚನೆ ಮಾಡಿ ಆಮೇಲೆ ಮುಂದುವರಿರಿ. ಸೊ ನಿಮಗೆ ನೀವೇ ಏನೋ ತಪ್ಪು ನಿರ್ಧಾರ ಸಡನ್ನಾಗಿ ತೊಗೊಳ್ತೀರಾ ಅಂತ ಹೇಳ್ಬೋದು. ಫ್ಲೈ ಬರ್ತದೆ, ಎ ಪೀರಿಯಡ್ ಆಫ್ ಇಲ್ ಹೆಲ್ತ್ ಡಿಪ್ರೆಷನ್. ಈ ಸಮಯ ಏನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ, ಯಾವುದೋ ಒಂದು ವಿಚಾರವಾಗಿ ತುಂಬ ಡಿಪ್ರೆಷನ್ನಲ್ಲಿದ್ದೀರಿ. ಈ ಡಿಪ್ರೆಷನ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ನೋಡಿ ಫ್ಲೈ ಅಂತ ಬರ್ತಾ ಇದೆ, ಇನ್ನು ಒಣಕ್ಕೆ ನೀರು ಬಿದ್ದಾಗ ಏನಾಗುತ್ತೆ, ಅದು ಮೇಲೆ ಹಾರೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಅದೇ ರೀತಿ ನೀವು ಚಿಂತೆನ ಮೈಂಡ್ ಒಳಗಡೆ ಇಟ್ಕೊಂಡಾಗ ವಿಪರೀತ ಚಿಂತೆಗಳು, ವಿಪರೀತ ಟೆನ್ಷನ್ಸ್ಗಳು, ಇದೆಲ್ಲ ನಿಮ್ಗೆ ಡಿಪ್ರೆಷನ್ ತರೋದಕ್ಕೆ ಬರ್ತಾ ಇದೆ. ಮುಂದೇನು ಮಾಡಬೇಕು ಅನ್ನೋ ಫೋಕಸ್ ನಿಮಗೆ ಬರ್ತಾನೆ ಇಲ್ಲ ಈ ಚಿಂತೆ ಒಳಗಿಂದ ಅಂತ ತೋರಿಸ್ತಾ ಇದೆ. ಸೊ ಡೋರ್ ಬರ್ತಾ ಇದೆ, ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ಒಳ್ಳೊಳ್ಳೆ ಅವಕಾಶಗಳು ನಿಮಗೋಸ್ಕರ ಕಾದು ಕೂತಿದೆ, ನೀವು ಅದ್ರ ಕಡೆ ಗಮನ ಹರಿಸಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಬೇಡದ ವಿಚಾರಗಳನ್ನ ಬಿಟ್ಟು ಹಾಕಿ. ಒಳ್ಳೆ ಆಪರ್ಚುನಿಟೀಸ್ಗಳು ನಿಮಗೋಸ್ಕರ, ಅದು ಕೆಲಸದ್ದಾಗಿರ್ಬಹುದು, ಮದುವೆದಾಗಿರ್ಬಹುದು, ಪ್ರಪೋಸಲ್ ಆಗಿರ್ಬೋದು, ಏನೇ ಇರ್ಬೋದು, ಮನೆ ವಿಚಾರ ಆಗಿರಬಹುದು, ಯಾವುದೇ ವಿಚಾರವಾಗಿ ನೋಡ್ತಾ ಇದ್ದೀರಿ, ಎಸ್ ಅಂತಾನೆ ಬರ್ತಾ ಇದೆ. ಒಂದಷ್ಟು ಈ ಥರ ನಿಮ್ಮ ಮೈಂಡಲ್ಲಿ ಇರುವಂಥ ವಿಚಾರಗಳಿದೆ, ಅದನ್ನೆಲ್ಲ ತೆಗೆದು ಹಾಕಿ, ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು ಅಂತಲೂ ಬಂದಿದೆ. ಸ್ಟಾಫ್ ಬರ್ತಾ ಇದೆ, ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಯುವರ್ ಡಿಫಿಕಲ್ಟ್ ಟೈಮ್. ಇದು ನಿನ್ನ ಕೆಟ್ಟ ಸಮಯ ಆಗಿದೆ, ನೀನು ನಿನ್ನ ಬಗ್ಗೆ ಗಮನ ಹರಿಸು, ನಿನ್ನ ಬಗ್ಗೆ ನೀನು ಕೇರ್ ಮಾಡು. ಇದೊಂದು ಕೆಟ್ಟ ಸಮಯ, ಇದು ಕಳೆದ ಮೇಲೆ ನಿನಗೆ ಒಳ್ಳೆ ದಿನಗಳಿದೆ ಅಂತ. ಈ ಸಮಯ ಏನಿದೆ, ಒಂದಷ್ಟು ಕೆಟ್ಟ ದಿನಗಳನ್ನ ನೀವು ಕಳಿತಿದ್ದೀರಿ ಹೌದು, ಬಟ್ ಆದರೆ ನೋಡಿ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸು ನಿಮಗೋಸ್ಕರ ಕಾಯ್ತಾ ಇದೆ. ಈ ನೋವು ಏನಿದೆ, ಈ ನೋವನ್ನು ಮುಗಿದಾಗ ನಿಮಗೆ ಸುಖ ಅನ್ನೋದು ಇದೆ ಅಂತಲೇ ತೋರಿಸ್ತಾ ಇದೆ. ಬ್ಯಾಗ್ ಬಂದಿದೆ, ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆ್ಯಸ್ ಎ ನ್ಯೂ ಜಾಬ್ ಆರ್ ಎ ರೈಸ್. ನೋಡಿದ್ರಾ, ನಾ ಹೇಳಿದೆ ಅಲ್ವಾ, ಈ ಟೆನ್ಷನ್ನು, ಈ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಇದನ್ನೆಲ್ಲ ತೆಗೆದು ಹಾಕಿ ಒಂದಷ್ಟು ಆಧ್ಯಾತ್ಮಿಕ ಕಡೆ ಆಗಿರ್ಬೋದು, ಒಂದಷ್ಟು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಒಂದಷ್ಟು ಒಳ್ಳೆ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಒಂದಷ್ಟು ಹೊರಗಡೆ ಫ್ರೆಂಡ್ಸ್ ಜೊತೆ ಸುತ್ತಾಡಿಕೊಂಡು, ಅಂದರೆ ಪಾಸಿಟಿವ್ ವೇಯಲ್ಲಿ ಕರ್ಕೊಂಡೋಗೋಂಥ ಫ್ರೆಂಡ್ಸ್ ಜೊತೆ ಭೇಟಿ ಮಾಡಿದಾಗ ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆಸ್ ಎ ನ್ಯೂ ಜಾಬ್ ಆರ್ ಎ ರೈಸ್, ಬೇರೆ ಬೇರೆ ವಿಚಾರದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕಾಯ್ತಾ ಇದೆ. ಹೊಸ ಕೆಲಸಗಳಾಗಿರಬಹುದು, ಹೊಸ ವಿಚಾರಗಳಾಗಿರ್ಬೋದು, ಹೊಸ ವಿಷಯಗಳಾಗಿರ್ಬೋದು, ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದೆ. ಈ ಸಮಯ ಸರಿ ಇಲ್ಲ ಅಷ್ಟೇ. ಈ ಸಮಯ ಕಳೆದ ನಂತರ ನೀವು ಯಾವುದೇ ಕೆಲಸ ಅಂದ್ಕೊಂಡಿರಿ ಅದಾಗತ್ತೆ ಅಂತಲೇ ತೋರಿಸ್ತಾ ಇದೆ. ಈ ಕಾರ್ಡ್ ಯಾರು ನೋಡ್ತಾ ಇದ್ರಿ, ವಿಪರೀತ ಡಿಪ್ರೆಷನ್ನಲ್ಲಿ ಇದ್ದೀರಿ ಅನಿಸುತ್ತೆ, ದಯವಿಟ್ಟು ಆ ಡಿಪ್ರೆಷನ್ನಿಂದ ಹೊರಗಡೆ ಬನ್ನಿ. ಹೇಳಿದೆ ಅಲ್ವಾ, ಒಳ್ಳೆ ಮ್ಯೂಸಿಕ್ ಕೇಳಿಕೊಂಡು ನಿಮ್ಮ ಟೈಮ್ನ ನೀವು ಕಳೀರಿ. ಈ ಸಮಯ ಕೆಟ್ಟದಿದೆ, ಮತ್ತೆ ಒಳ್ಳೆ ಸಮಯ ಬರೋದ್ರಲ್ಲಿದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಹೇಗಿದೆ, ನೀವು ಅಂದುಕೊಂಡ ಕೆಲಸ, ಯಾವುದಾದ್ರೂ ಒಂದು ಕೆಲಸ ಆಗುತ್ತಾ, ನೀವು ಅಂದುಕೊಂಡಿರುವ ಕೆಲಸ, ನೀವು ಅಂದುಕೊಂಡ ಸಮಯಕ್ಕಾಗಿರಬಹುದು, ನೀವು ಅಂದುಕೊಂಡಂತೆ ಆಗಿರ್ಬೋದು, ಆಗತ್ತಾ ಅನ್ನೋದೇ ರೀಡಿಂಗ್. ಸುಮಾರಷ್ಟು ವಿಚಾರಗಳನ್ನ ಇಟ್ಕೊಂಡು ನೋಡಬೇಡಿ, ಯಾವುದಾದ್ರೂ ಒಂದು ವಿಚಾರ ತುಂಬ ಎಮರ್ಜೆನ್ಸಿ ಅನ್ನೋ ವಿಚಾರ, ಆ ವಿಚಾರವಾಗಿ ಇದೊಂದು ರೀಡಿಂಗ್ನ ನೋಡಿ ಅಂತ ಹೇಳ್ಬೋದು. ಸೊ ಹಾಗೆ ನಾನು ಒಂದಷ್ಟು ಯೂನಿವರ್ಸಲ್ ಕಡೆಯಿಂದ ನಿಮ್ಗೆ ಏನು
ಸಂದೇಶ ಕೊಡ್ತಾ ಇದೆ, ಅದು ಕೂಡ ಮೆಸೇಜ್ ತೆಗಿತಾ ಇದ್ದೀನಿ. ಯಾವುದಾದ್ರೂ ಒಂದು ವಿಚಾರ ಇಟ್ಕೊಂಡು ನೋಡಿ. ಈ ಕೆಲಸದ ವಿಚಾರವಾಗಿ ಸಾಕಷ್ಟು ಒದ್ದಾಡ್ತಾನೆ ಇದ್ದೀರಿ. ತುಂಬಾ ಈ ಕೆಲಸದ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಎಮೋಷ್ನಲಿ ತುಂಬಾ ಕುಗ್ಗಿ ಹೋಗಿದ್ದೀರಿ ಅಂತಲೂ ತೋರಿಸ್ತಾ ಇದೆ. ಸಾಕಾಗಿ ಹೋಗಿದೆ, ನನಗೆ ಈ ಲೈಫೇ ಬೇಡ ಅನ್ನೋ ಹಂತಕ್ಕೂ ಕೆಲವರು ತಲುಪಿದ್ದೀರಿ ಅಂತಲೇ ಅನ್ಬೋದು. ಈ ವಿಚಾರವಾಗಿ ಎಷ್ಟೋ ಬಾರಿ ಯೋಚನೆ ಮಾಡೋದಾಗಿರಬಹುದು, ಎಷ್ಟೋ ಬಾರಿ ಟೆನ್ಷನ್ಸ್ಗಳನ್ನ ತೊಗೊಂಡಿರೋದಾಗಿರ್ಬೋದು, ನಿಮ್ಮ ಹೆಲ್ತ್ ಕಡೆ ನೀವೇ ಗಮನ ಕೊಡದೆ ಇರೋ ಹಾಗಾಗಿರಬಹುದು. ಸೊ ಏನೂ ಬೇಡ, ಯಾವುದು ಬೇಡ, ಯಾವುದ್ರಲ್ಲೂ ನಿಮ್ಮ ಗಮನನೇ ಇಲ್ಲದ ಇರೋ ಹಾಗಿದೆ. ಒಂದಷ್ಟು ಜನಗಳು ನಿಮ್ಮನ್ನು ಫ್ಲರ್ಟ್ ಮಾಡೋ ಥರ ಆಗಿರಬಹುದು, ನಿಮ್ಮನ್ನು ನಂಬಿಸಿ ಕತ್ತು ಕುಯ್ಯುವಂಥ ಕೆಲಸ ಆಗಿರಬಹುದು, ಅವರ ಮಾತುಗಳಿಗೆ ನೀವು ಮರುಳಾಗಿ ಒಂದಷ್ಟು ದುಡುಕು ನಿರ್ಧಾರಗಳನ್ನ ತಗೊಂಡಿರಬಹುದು. ಒಂದಷ್ಟು ಅವ್ರ ಮಾತುಗಳ ಮೇಲೆ ನಿಮ್ಮ ಜೀವನ ಡಿಪೆಂಡ್ ಆಗಿತ್ತೇನೋ ಅನ್ನೋ ರೀತಿಯಲ್ಲಿ ಈಗ ಆಲ್ರೆಡಿ ಆಗೋಗಿದೆ. ಬಟ್ ನೀವು ಅಂದುಕೊಂಡಿರುವ ಕೆಲಸ ಆಗದೆ ಇದ್ರೂ ಬೇರೆ ಆಪರ್ಚುನಿಟಿ, ಬೇರೆ ಸೆಲೆಬ್ರೇಷನ್ ನಿಮ್ಮ ಜೀವನದಲ್ಲಿ ಇದೆ. ನೀವು ಅಂದುಕೊಂಡಿರುವ ಕೆಲಸನೇ ಆಗೋ ಬದಲು ಭಗವಂತ ಏನು ಮಾಡ್ತಿದ್ದಾನೆ, ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದ್ದಾನೆ. ಬೇರೆ ಒಂದು ಕೆಲಸ ನಿಮ್ಮ ಜೀವನದಲ್ಲಿ ಆಗೋದಿದೆ. ಸೊ ಹಾಗಾಗಿ ಈ ಕೆಲಸ, ಈ ವಿಚಾರದ ಬಗ್ಗೆ ಎಷ್ಟೇ ಹೊಡೆದಾಡಿದ್ರು, ಎಷ್ಟೇ ಯೋಚನೆ ಮಾಡಿದ್ರೂ ನೀವು ಕುಗ್ಗಿ ಹೋಗ್ತಾ ಇದ್ದೀರಿ. ಈ ವಿಚಾರ ಆಗದೇ ಇರುವಂಥದ್ದು, ನಿಮಗೋಸ್ಕರ ಬೇರೆ ವಿಚಾರ ಕಾಯ್ತಾ ಇದೆ. ನೀವು ಬೇರೆ, ಈಗ ಕೆಲವೊಂದು ಸಲ ಕಾರ್ಡಲ್ಲಿ ಬರುತ್ತೆ, ಚೂಸ್ ಎ ನ್ಯೂ ಡೈರೆಕ್ಷನ್, ಬೇರೆ ದಾರಿ ಹುಡುಕಿ. ಯಾವುದೋ ಒಂದು ದಾರಿಯಲ್ಲಿ ಹೋಗಿ ನಿಮ್ಮ ಸಮಯ, ನಿಮ್ಮ ದಿನಗಳನ್ನ ಕಳೀತಿದ್ದೀರಿ. ಒಂದಷ್ಟು ಇಲ್ಲಿ ಯೂನಿವರ್ಸ್ ಕೂಡ ನನಗೆ, ಟ್ಯಾರೋ ರೀಡಿಂಗ್ ಕೂಡ ನನಗೆ ಏನು ಹೇಳ್ತಾ ಇದೆ ಅಂದರೆ, ಈ ದಾರಿ, ಈ ವಿಚಾರ ಬಿಟ್ಟು ಬೇರೆ ವಿಚಾರದಲ್ಲಿ ಗಮನ ಹರಿಸು, ಅದರಲ್ಲಿ ನಿನಗೆ ಜಯ ಇದೆ. ಈ ವಿಚಾರವಾಗಿ ನೀವು ಸಾಕಷ್ಟು ಯೋಚನೆ ಮಾಡಿದಿರಿ, ಸಾಕಷ್ಟು ನಿಮ್ಮನ್ನು ದಿಕ್ಕು ತಪ್ಪಿಸೋ ಜನಗಳು ಎದುರಾಗಿದ್ದಾರೆ. ನಿಮ್ಮ ಅಳು ಆಗಿರಬಹುದು, ನಿಮ್ಮ ಯಾವುದೇ ವಿಚಾರಗಳಾಗಿರ್ಬೋದು, ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ನಿಮ್ಮನ್ನು ಹಾದಿ ತಪ್ಪಿಸುವಂಥ ಕೆಲಸಗಳು ಮಾಡಿದ್ದಾರೆ. ಕೆಲವೊಂದು ಸಲ ನೀವು ಕೂಡ ಯಾರೋ ಒಂದು ಮರಳು ಮಾಡುವಂಥ ಮಾತುಗಳಿಗೆ ಬೇಗ ಯಾಮಾರಿದಿರಿ, ಬೇಗ ಯಾಮಾರ್ತೀರಿ ಅಂತಲೇ ಹೇಳ್ಬೋದು. ಸೊ ಈ ರೀಡಿಂಗಲ್ಲಿ ಏನು ತೋರಿಸ್ತಾ ಇದೆ ನನಗೆ ಅಂತ ಹೇಳಿದ್ರೆ, ನೀವು ಈ ವಿಚಾರ, ಯಾವ ವಿಚಾರ ಆಗುತ್ತಾ ಅಂತ ಕೂರ್ತಾ ಇದ್ರಲ್ಲ, ಆ ವಿಚಾರ ಆಗಲ್ಲ. ನೀವು ಅದೇ ವಿಚಾರವಾಗಿ ಬೇರೆ ದಾರಿನ ಹುಡುಕಿ ಆಗತ್ತೆ. ಯಾವುದೋ ವೇಯಲ್ಲಿ ನೀವು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ನಿಮಗೆ ಬೇರೆ ಆಪರ್ಚುನಿಟಿನೇ ಕಾಯ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸಾರಿ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಬರ್ತಾ ಇದೆ, ಸೈಕಿಕ್ ಅಬಿಲಿಟಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿನಗೆ ಒಂದು ಸೆನ್ಸ್ ವರ್ಕ್ ಆಗ್ತಾ ಇದೆ. ನಿನಗೆ ಏನು ಹೇಳ್ತಾ ಇದೆಯಲ್ಲ, ನಿನ್ನ ಸೆನ್ಸ್, ನಿನ್ನ ಮೈಂಡ್ ಏನು ಹೇಳ್ತಾ ಇದೆ, ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಾ ಇದೆ, ನಿನ್ನ ಅಂತರಾತ್ಮನ ನೀನು ಕೇಳು. ನಿನ್ನ ಅಂತರಾತ್ಮ ಏನೋ ಒಂದು ಸತ್ಯ ಹೇಳ್ತಾ ಇದೆ ನಿಮಗೆ. ಈ ರೀಡಿಂಗ್ ನೋಡಿಯಲ್ಲ, ನಿಮ್ಗೆ ಈ ಹಿಂದೆನೂ ಅಷ್ಟೆ, ನಿಮ್ಮ ಮನಸ್ಸೇ ನಿಮ್ಗೊಂದು ಸತ್ಯ ಹೇಳ್ತಾ ಇತ್ತು. ನನಗೆ ಆ ಕೆಲಸ ಮಾಡಿದ್ರೆ ಆಗುತ್ತಾ, ಆಗಲ್ವಾ, ಇದೆಲ್ಲ ನಿಮಗೊಂದು, ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಅಂತರಾತ್ಮನೇ ನಿಮಗೆ ಒಂದು ಸತ್ಯ ಹೇಳ್ತಾ ಇದೆ. ಆ ಇಂಟ್ಯೂಷನ್ ಮೂಲಕ ನೀನು ಹೋಗು ಅಂತ ತೋರಿಸ್ತಾ ಇದೆ. ಆ್ಯಕ್ಸ್ ಬರ್ತಾ ಇದೆ, ಫೋರ್ಸಸ್ ವರ್ಕಿಂಗ್ ಅಗೇನೆಸ್ಟ್ ಯು. ನಿನ್ನ ಹಿಂದೆ ಯಾರೋ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಇರು ಅಂತ ತೋರಿಸ್ತಾ ಇದ್ದಾರೆ. ಹೌದು, ನಮ್ಮ ಹಿಂದೆ ಮುಂದೆ ಚೆನ್ನಾಗೇ ಇರ್ತಾರೆ, ನಮ್ಮ ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥ ಜನಗಳು ಬೇಗನೆ ಎದುರಾಗ್ತಾರೆ ಅಂತ ಹೇಳ್ಬೋದು. ಸೊ ಅದು ಯಾರು ಅಂತಲೇ ಗೊತ್ತಾಗಲ್ಲ ನಮಗೆ ಕೊನೆವರೆಗೂ. ಹಿತಶತ್ರುಗಳೇ ಇರ್ತಾರೆ, ಜೊತೆಗೇ ಇರ್ತಾರೆ, ಜೊತೆಯಲ್ಲೇ ಊಟ ಮಾಡ್ತಾರೆ, ಜೊತೆಯಲ್ಲೇ ತಿಂತಾರೆ, ಜೊತೆಯಲ್ಲೇ ಓಡಾಡ್ತಾರೆ, ಜೊತೆಗಿದ್ದವ್ರ ಥರ ಆ್ಯಕ್ಟ್ ಮಾಡ್ತಾರೆ. ಬಟ್ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಜನಗಳು ನಿಮ್ಗಿದ್ದಾರೆ, ಇರ್ತಾರೆ, ಬರ್ತಾರೆ. ಇದೆಲ್ಲನೂ ತೋರಿಸಿದೆ. ಒಂದಷ್ಟು ಎಚ್ಚರಿಕೆಯಿಂದ ಇರಿ 3 ತಿಂಗಳವರೆಗೂ. ಅಂಥ ಜನಗಳನ್ನ ನಿಮ್ಗೆ ಆಲ್ರೆಡಿ ಇಂಟ್ಯೂಷನ್ ಇದೆ ಅಂತ ತೋರಿಸ್ತಾ ಇದೆ. ಅಂಥ ಜನಗಳನ್ನು ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಹೇಳದೆ ಒಂದಷ್ಟು ದೂರ ಇಡೋದೇ ತುಂಬ ಉತ್ತಮ. ಹ್ಯಾಟ್ ಬರ್ತಿದೆ, ಯು ವಿಲ್ ಬಿ ಪ್ಲೇಯಿಂಗ್ ಎ ಡಿಫ್ರೆಂಟ್ ರೋಲ್.
ಇಂಥ ಜನಗಳ ಹತ್ರ ಮತ್ತಿನ್ನೇನು ಮಾಡ್ತೀರಿ? ನೀವು ನೀವಾಗ್ದಲೇ ಬೇರೆ ರೀತಿ ಅವ್ರ ಹತ್ರ ತೋರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಇಂಥ ಜನಗಳು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋ ಜನಗಳು ಎದುರುಗಡೆ ಬಂದ್ರೂ ನೀವು ಟ್ರಿಗರ್ ಆಗಬೇಡಿ. ಯು ವಿಲ್ ಬಿ ಪ್ಲೇಯಿಂಗ್ ಎ ಡಿಫ್ರೆಂಟ್ ರೋಲ್. ನೀವು ನೀವಾಗಬೇಡಿ. ಒಂದಷ್ಟು ನಗಾಡ್ಕೊಳ್ತಾನೆ ಇಂಥವ್ರನ್ನ ಫೇಸ್ ಮಾಡಬೇಕಾಗತ್ತೆ. ಓಕೆ, ಇಂಥವ್ರನ್ನ ನಗಾಡ್ಕೊಳ್ತಾನೆ ಫೇಸ್ ಮಾಡಬೇಕಾಗತ್ತೆ. ಐ ನೋ ವೆರಿ ವೆಲ್, ನೀವು ನಗಾಡ್ಕೊಳ್ತಾನೆ ಫೇಸ್ ಮಾಡೋಂಥವ್ರು ಅಲ್ಲ. ಇಂಥವ್ರು ಯಾರಾದರೂ ಬೆನ್ನಿಗೆ ಚೂರಿ ಹಾಕೋರು ಬಂದುಬಿಟ್ರೆ ಎದ್ದೆದ್ರಿಗೆ ಡೈರೆಕ್ಟಾಗಿ ಏನು ಬೇಕೋ ಅದನ್ನು ಮಾತಾಡ್ತೀರಿ. ಆ ಥರ ಮಾಡಬೇಡಿ ಅಂತ ಪ್ರಕೃತಿ ಹೇಳ್ತಾ ಇದೆ. ಯಾಕೆಂದರೆ ಅವರು ಬೇರೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ, ನಿಮ್ಮನ್ನು ಕೆಳಗೆ ಬೀಳ್ಸೋದಕ್ಕೆ ಮುಂದಾಗ್ತಾರೆ. ಆ ಥರ ಆಪ್ಷನ್ ನೀವು ಯಾಕೆ ಕೊಡ್ತೀರಿ? ನಗಾಡ್ಕೊಳ್ತ ಫೇಸ್ ಮಾಡಿ ಅಂಥವ್ರನ್ನ ಅಂತ ತೋರಿಸ್ತಾ ಇದೆ. ಸೊ ಪಿಕಾಕ್ ಬರ್ತಿದೆ, ಬಿ ವೇರ್ ಆಫ್ ಗ್ರೇಟ್ ಪ್ರೈಡ್ ಅಂತ ಬರ್ತಿದೆ. ದೊಡ್ಡ ಹೆಮ್ಮೆಯ ಬಗ್ಗೆ ಎಚ್ಚರದಿಂದಿರಿ ಅಂತ. ನಿಮಗೆ ಯಾವುದೋ ಒಂದು ಕೆಲಸದಲ್ಲಿ ಎಲ್ಲರಿಂದ ಹೊಗಳಿಕೆ, ಸನ್ಮಾನ, ಅಥವಾ ನಿಮ್ಮನ್ನ ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ನಾವು ಅರ್ಥನೇ ಮಾಡ್ಕೊಂಡಿಲ್ಲ, ಈ ವ್ಯಕ್ತಿ ಇದ್ದಿದ್ರೆ ಈ ವ್ಯಕ್ತಿ ಇರೋದಕ್ಕೆ ಈ ಕೆಲಸ ಆಯಿತು, ಈ ವ್ಯಕ್ತಿ ಬಂದಿದ್ದಕ್ಕೇನೆ ಅಲ್ಲಿ ಕೆಲಸ ಆಯಿತು ಅಂತ ಅಂದಾಗ ಬೇರೆಯವರಿಂದ ಇಲ್ಲಿ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು, ನಿಮ್ಮನ್ನ ಬೀಳಿಸ್ಬೇಕು ಅಂತ ಯಾರು ಕೂತಿರ್ತಾರಲ್ಲ ಅಂಥವರು ನಿಮಗೆ ಹೊಗಳಿದಾಗ ಅವರ ಜಲಸಿ ತಡೆಯೋದಿಲ್ಲ. ಅಂಥವರಿಂದ ಒಂದಷ್ಟು ಎಚ್ಚರಿಕೆಯಿಂದ ಇರಿ. ಸಾರಿ, ಈ ಹೊಗಳಿಕೆ ಮಾತುಗಳಿಂದ ಕೂಡ ನೀವು ಎಚ್ಚರಿಕೆಯಿಂದ ಇರಿ ಅಂತ ನಿಮಗೆ ಯೂನಿವರ್ಸ್ ತೋರಿಸ್ತಾ ಇದೆ. ಹೊಗಳವ್ರೇನೋ ಹೊಗಳು ಬಿಡ್ತಾರೆ ಎಲ್ಲರ ಮುಂದೆ, ಬಟ್ ಆದರೆ ಆ ಹೊಗಳಿಕೆಯನ್ನು ಬೇರೆಯವರು ನಮಗೆ ಕೊಡುವ ಅಪ್ರಿಷಿಯೇಷನ್ನ ಬೇರೆಯವರು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದವೂ ಕೂಡ ಒಂದಷ್ಟು ಎಚ್ಚರಿಕೆಯಿಂದ ಇರಿ, ಹಿಗ್ಗಬೇಡಿ. ಓಕೆ, ಬ್ರೆಡ್ ಬರ್ತಿದೆ, ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್. ನೋಡಿ, ಇದು ಯಾವುದೋ ವಿಚಾರ ಆಗುತ್ತಾ ಅಂತ ಅಂದ್ಕೊಂಡ್ರಲ್ಲ, ದಯವಿಟ್ಟು ಈ ವಿಚಾರ ಆಗಲ್ಲ, ಬೇರೆ ವಿಚಾರ ನಿಮಗೋಸ್ಕರ ಕಾಯ್ತಾ ಇದೆ. ಒಂದಷ್ಟು ಇಲ್ಲಿ ಎಚ್ಚರಿಕೆನೂ ಕೊಟ್ಟಿದೆ. ಇದೆಲ್ಲನೂ ನೀವು ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಬ್ರೆಡ್ ಬಂದಿದೆ, ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್. ಈ ಸಮಯ ನೀನು ಒಂದು ಒಳ್ಳೆಯ ಹಣಕಾಸಿನಲ್ಲಿ ಆಗಿರಬಹುದು, ಒಂದು ಐಶ್ವರ್ಯ ಪ್ರಾಪ್ತಿಯಲ್ಲಾಗಿರಬಹುದು, ಒಂದು ಒಳ್ಳೆಯ ಕೆಲಸದ ವಿಚಾರವಾಗಿ ಜಯ ಇರಬಹುದು, ಎಲ್ಲದು ನಿನಗೋಸ್ಕರ ಕಾಯ್ತಾ ಕೂತಿದೆ. ಇದು ನಿನ್ನ ಸಮಯ ಆಗಿದೆ. ಈ ಎಲ್ಲ ವಿಚಾರದಿಂದ ನೀವು ಒಂದಷ್ಟು ದೂರ ಆಗಿ, ಯಾವುದೋ ಒಂದು ಕೆಲಸ ಬೇಡದ್ದು ಆಗುತ್ತಾ ಅಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೋಬೇಡಿ. ಈ ಹಿಂದೆ ತುಂಬ ನೋವು ಪಟ್ಟಿದ್ದೀರಿ ನೀವು ಆಲ್ರೆಡಿ. ಈ ಕೆಲಸದ ವಿಚಾರವಾಗಿ ತುಂಬಾ ನೋವು ಪಟ್ಟಿದ್ದೀರಿ. ಆದರೆ ಈಗಿನ ವಿಚಾರ ಇದೆಯಲ್ಲ, ಈ ಸಮಯ ಇದೆಯಲ್ಲ, ನಿಮಗೆ ಪ್ರಾಸ್ಪರಿಟಿ ಮತ್ತು ಅಬಂಡೆನ್ಸ್ ತಂದು ಕೊಡುವಂಥ ದಿನಗಳಾಗಿದೆ. ಐಶ್ವರ್ಯ ಪ್ರಾಪ್ತಿ, ಹಣಕಾಸಿನ ಪ್ರಾಪ್ತಿ, ಯಾವುದೇ ಬ್ಲಾಕೇಜಸ್ ಇರ್ಬೋದು, ಕೆಲಸ ಆಗುವಂಥದ್ದು, ಈ ಥರದ್ದೆಲ್ಲ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ದಯವಿಟ್ಟು ಕ್ಷಮಿಸಿ, ನನಗೆ ಕೋಲ್ಡ್ ಕಾಫ್ ಆಗಿದೆ, ಹಾಗಾಗಿ ಆಗದೇ ಇದ್ರೂ ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು. ಸೊ ಹಂಗಾಗಿ ಮಧ್ಯದಲ್ಲಿ ಕಾಫ್ ಬಂದು ನಾನು ಡಿಸ್ಟರ್ಬ್ ಮಾಡಿರ್ಬೋದು ವಿಡಿಯೋನ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.